ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಸಂದೇಶದ ಓದಿದಂಥ ವಾಕ್ಯದ ಹಿನ್ನೆಲೆಯನ್ನು ನೋಡುವಾಗ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಮೇಲೆ ಅನೇಕ ಅಪವಾದಗಳನ್ನ ದೂರುಗಳನ್ನ ಹಾಕಿ ಶಾಸ್ತ್ರಿಗಳು ಮತ್ತು ಮಹಾಯಾಜಕರು ಪಿಲಾತನ ಮುಂದೆ ತಂದಿದ್ದಾರೆ. ವಿಚಾರಣೆ ಮಾಡಿದ ನಂತರ ಪಿಲಾತನು ಹೇಳ್ತಾನೆ, ಯೇಸು ಸ್ವಾಮಿಯಲ್ಲಿ ನಾನು ಯಾವ ಅಪರಾಧವೂ ಕೂಡ ಕಾಣಲಿಲ್ಲ ಎಂಬುದಾಗಿ. ಕೀರ್ತನೆಯ ಭಾಗ 22ನೇ ಅಧ್ಯಾಯ ವಚನ 12-13 ನೋಡುವಾಗ ಅಲ್ಲಿ ಕ್ರಿಸ್ತನ ಮರಣದ ಮುನ್ಪ್ರವಾದನೆ ಇರುವುದನ್ನ ನಾವು ನೋಡ್ತೇವೆ. ಅನೇಕ ಗೂಳಿಗಳು ನನ್ನನ್ನ ಸುತ್ತುವರೆದಿದ್ದವು, ಗರ್ಜಿಸುವ ಸಿಂಹವು ನನ್ನ ಸುತ್ತ ಇದೆ ಎಂಬುದಾಗಿ. ಆ ಸನ್ನಿವೇಶದಲ್ಲಿ ಯೇಸು ಸ್ವಾಮಿಯ ಸುತ್ತ ಅನೇಕ ಸನ್ನಿವೇಶಗಳು, ಪರಿಸ್ಥಿತಿಗಳು ಸುತ್ತುವರೆದಿದ್ದವು. ಈ ದಿವಸದ ಧ್ಯಾನಕ್ಕಾಗಿ ಯೇಸು ಸ್ವಾಮಿಯನ್ನ ಸುತ್ತುವರೆದಂತ 3 ಸಂಗತಿಗಳನ್ನ ನಾವು ಧ್ಯಾನ ಮಾಡ್ಲಿಕ್ಕಿದೆ. ಮೊದಲನೇದಾಗಿ, ಲಯರ್ಸ್ ಅರೌಂಡ್ ಹಿಮ್, ಸುಳ್ಳುಗಾರರು ಯೇಸು ಸ್ವಾಮಿಯ ಸುತ್ತ ಕೂಡಿದ್ದರು. ಅನೇಕ ಸಂಗತಿಗಳನ್ನ ಯೇಸು ಸ್ವಾಮಿಯ ಮೇಲೆ ಅಪವಾದಗಳನ್ನ ಹಾಕಿ ಏನಂದ್ರೆ ಯೇಸು ಸ್ವಾಮಿನ ಶಿಲ್ಬೆ ಗಂಬ ಏರಿಸಲಿಕ್ಕಾಗಿ ಅವ್ರು ಕೂಡಿದ್ರು. ಅವ್ರು ಯಾರು ಎಂಬುದಾಗಿ ನೋಡುವಾಗ ಯಾಜಕರು ಮತ್ತು ಶಾಸ್ತ್ರಿಗಳು. ಯಾಕೆ ಯೇಸು ಸ್ವಾಮಿ ಮೇಲೆ ಅಪವಾದ ಎಂಬುದಾಗಿ ಹೇಳುವಾಗ ಅವರಲ್ಲಿದ್ದಂತ ಏನಂದ್ರೆ ಹೊಟ್ಟೆ ಕಿಚ್ಚಿನ ಸ್ವಭಾವ, ಸ್ವಾರ್ಥ, ಕಠಿಣವಾದಂತ ಹೃದಯ. ದೇವರ ವಾಕ್ಯ ಹೇಳ್ತದೆ ಅವರ ಹೃದಯವು ಕಲ್ಲಾಗಿತ್ತು ಎಂಬುದಾಗಿ. ಎರಡನೇದಾಗಿ ನೋಡುವಾಗ ಯೇಸು ಸ್ವಾಮಿಯ ಸುತ್ತ ಆ ದಿನಗಳಲ್ಲಿ ಲೈಸ್ ಅರೌಂಡ್ ಹಿಮ್, ಸುಳ್ಳುಗಳು ಆತನ ಮುಂದೆ ಅನೇಕ ಸುತ್ತುವರೆದಿದ್ದವು. ಈಗಾಗಲೇ ವಾಕ್ಯ ಭಾಗದಲ್ಲಿ ನೋಡಿದ ಹಾಗೆ 4 ಸುಳ್ಳುಗಳನ್ನ ಯೇಸು ಸ್ವಾಮಿಯ ಸುತ್ತ ಎಣಿಯುವುದನ್ನ ನಾವು ನೋಡ್ತೇವೆ. ಆದ್ರೆ ಯಾವ ಸುಳ್ಳು ಕೂಡ ಅದರಲ್ಲಿ ವಾಸ್ತವವೂ ಸತ್ಯವೂ ಇರಲಿಲ್ಲ.